ಈ ದಾಖಲೆ ನೀಡದಿದ್ದರೆ ಪೆನ್ಷನ್ ಹಣ ಬಂದ್ ಅಂತ ಹೇಳಲಾಗ್ತಾ ಇದೆ. ಪಿಂಚಣಿದಾರರ ಹಣ ಬಂದ್ಗೆ ಸರ್ಕಾರ ಮುಂದಾಗಿದೆ. ಒಂದು ಕಡೆ 3 ಲಕ್ಷಕ್ಕೂ ಹೆಚ್ಚಿನ ಫಲಾನುಭವಿಗಳಿಗೆ ನೋಟಿಸ್ ನೀಡಲಾಗಿದೆ. ಇನ್ನು ಮುಂದೆ ಪೆನ್ಷನ್ ಹಣ ಬರಬೇಕಾದ್ರೆ ಈ ದಾಖಲೆಯನ್ನ ನೀಡಲೇಬೇಕು. ಇಲ್ಲ ಅಂದ್ರೆ ಪಿಂಚಣಿ ಹಣ ಬಂದ್. ಪಿಂಚಣಿದಾರರ ಹಣ ಬಂದ್ಗೆ ಸರ್ಕಾರ ಮುಂದಾಗಿದೆ. ಈಗ 3 ಲಕ್ಷಕ್ಕೂ ಹೆಚ್ಚಿನ ಫಲಾನುಭವಿಗಳಿಗೆ ನೋಟಿಸ್ ನೀಡಲಾಗಿದೆ. ನಿಮ್ಮ ಪೆನ್ಷನ್ ಬಂದ್ ಆಗಲಿದ್ದು ಅಪ್ಲೈ ಆಗುತ್ತೆ ಮಾನದಂಡಗಳು. ಹಲವು ಪೆನ್ಷನ್ದಾರರ ಹಣ ಬಂದ್ ಮಾಡಲು ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದೆ. ಎಷ್ಟು ದಿನ ಇಲ್ಲದ ಮಾನದಂಡ ಈಗ ಜಾರಿಗೆ ತಯಾರಿ ಮಾಡ್ತಾ ಇದ್ದಾರೆ. ಸರ್ಕಾರದ ಬಳಿ ಫಲಾನುಭವಿಗೆ ಕೊಡಲು ಹಣ ಇಲ್ವಾ? ಹಾಗಾದ್ರೆ ಮೊದಲೇ ಆಡಳಿತಾರೂಢ ಪಕ್ಷದಲ್ಲಿ ಬೊಕ್ಕಸ ಖಾಲಿಯಾಗಿದೆ, ಖಜಾನೆ ಖಾಲಿಯಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಈಗ ಧೂಳಿಪಟ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಈಗ ಸರ್ಕಾರದ ಬಳಿ ಫಲಾನುಭವಿಗಳಿಗೆ ಹಣ ಕೊಡಲು ಇಲ್ವಾ ಅನ್ನೋದು ಈಗ ಸದ್ಯದ ಪ್ರಶ್ನೆ. ಗ್ಯಾರಂಟಿ ನೀಡಿ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗ ಜನರಲ್ಲಿ. ಹಾಗಾದ್ರೆ ಯಾರ್ಯಾರ ಪೆನ್ಷನ್ ಕಟ್ ಆಗುತ್ತೆ ಗೊತ್ತಾ ಅನ್ನೋ ಪ್ರಶ್ನೆ ಈಗ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ. ನಿಮ್ಮ ಪೆನ್ಷನ್ ಬಂದ್ ಅಪ್ಲೈ ಆಗುತ್ತೆ. ಹಾಗಾದ್ರೆ ಮಾನದಂಡ 3 ಲಕ್ಷಕ್ಕೂ ಹೆಚ್ಚಿನ ಫಲಾನುಭವಿಗಳಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ. ಸರ್ಕಾರದ ಬಳಿ ಫಲಾನುಭವಿಗಳಿಗೆ ಕೊಡೋಕೆ ಹಣವೂ ಇಲ್ವಾ ಅನ್ನೋ ಪ್ರಶ್ನೆ ಈಗ. ಗ್ಯಾರಂಟಿ ನೀಡಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯಾ? ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗಲೂ ಕೂಡ ಇದೇ ಹಣೆ ಬರಹ. ಅವರು ನೀಡಿದಂತ ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ಕೈಗತ್ತಾ ಇಲ್ಲ, ಮತ್ತೊಂದು ಕಡೆ ಪೆನ್ಷನ್ ಫಲಾನುಭವಿಗಳಿಗೆ ಈಗ ಮೋಸ ಆಗ್ತಾ ಇದೆ. SSY ಹಣ ಬೇಕಾ? ಮರಣವನ್ನ ದೃಢೀಕರಣ ಇರಲೇಬೇಕು ಅಂತೆ. ಇಲ್ಲವಾದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಹಣ ಬರಲ್ಲ. ವೃದ್ಧಾಪ್ಯ ವೇತನಕ್ಕೆ ಮರಣ ದೃಢೀಕರಣ ಕಡ್ಡಾಯವಾಗಿದೆ. ಇಲ್ಲದಿದ್ದರೆ ನಿಮಗೆ ಕೊಡಲ್ವಂತೆ ವೃದ್ಧಾಪ್ಯ ವೇತನ. ಅಲ್ಲದೆ ಅಂಗವಿಕಲರ ಮಾಸಿಕ ಪೆನ್ಷನ್ಗೂ ಕತ್ತರಿಯನ್ನು ಹಾಕಲಾಗಿದೆ. ವಾರ್ಷಿಕ ಆದಾಯ 32,000ಕ್ಕಿಂತ ಹೆಚ್ಚಿದ್ರೆ ಹಣ ಬರಲ್ಲ. ಹಾಗಾದ್ರೆ ಪೆನ್ಷನ್ ಹಣಕ್ಕೆ ವಾರ್ಷಿಕ ಆದಾಯ 32,000 ನಿಗದಿಯಾಗಿದೆ. 3 ಲಕ್ಷಕ್ಕೂ ಹೆಚ್ಚಿನ ಫಲಾನುಭವಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. 1 ತಿಂಗಳ ಒಳಗಾಗಿ ಕೆಲ ದಾಖಲೆ ನೀಡುವಂತೆ ನೋಟಿಸ್ ನೀಡಲಾಗಿದೆ. 30,000 ರೂಪಾಯಿ ಮೇಲೆ ಯಾರು ಪೆನ್ಷನ್ ಪಡಿತಾರಲ್ಲ ಅವರು ದಾಖಲೆಯನ್ನು ನೀಡಲೇಬೇಕು. ಇಲ್ಲ ಅಂದ್ರೆ ಅವರ ಪೆನ್ಷನ್ ಕಟ್ ಆಗುತ್ತೆ. SSY ಹಣ ಬೇಕಾ? ಹಾಗಾದ್ರೆ ಮರಣವನ್ನ ದೃಢೀಕರಿಸಲೇಬೇಕು. ಇಲ್ಲವಾದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಹಣ ಬರೋದಿಲ್ಲ. ಮೊದಲೇ ಕೊಡೋ ಪೆನ್ಷನ್ ಕಡಿಮೆ, ಅಂಥದ್ರಲ್ಲಿ ಮತ್ತೆ ಫಲಾನುಭವಿಗಳಿಗೆ ಕಟ್ ಮಾಡಿ ಕೊಡೋದಂದ್ರೆ ಜನರು ಏನು ಮಾಡ್ಬೇಕು ಹೇಳಿ? ವೃದ್ಧಾಪ್ಯ ವೇತನಕ್ಕೆ ಈಗ ಮರಣದ ಡಾಕ್ಯುಮೆಂಟ್ಸ್ ಕೊಡಲೇಬೇಕು. ಇಲ್ಲದಿದ್ದರೆ ನಿಮಗೆ ಕೊಡಲ್ವಂತೆ ವೃದ್ಧಾಪ್ಯ ವೇತನ. ಅಲ್ಲದೆ ಅಂಗವಿಕಲರ ಮಾಸಿಕ ಪೆನ್ಷನ್ಗೂ ಕೂಡ ಕತ್ರಿಯನ್ನು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರ ನಡೆಸೋಕೆ DK ಶಿವಕುಮಾರ್ ಅವರ ಹತ್ತಿರ ಖಜಾನೆ ಖಾಲಿಯಾಗಿದೆಯಾ? ನಮ್ಮಿಂದಾನೇ ಕೊಳ್ಳೆ ಹೊಡೆದು ಸರ್ಕಾರ ನಡೆಸುವಂತ ಪರಿಸ್ಥಿತಿ ಎದುರಾಗಿದೆಯಾ ಅಂತ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.